ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ಒಂದು ನಮ್ಮ ಬೀಗಲ್ ಪಪ್ಪಿ ಸತ್ತೋಯ್ತು ಅಂತ ತಿಳಿಸಿದ್ದೆ ನಿಮಗೆ. ಸೊ ಏನಂತ ಹೇಳಿದ್ರೆ ಮದರ್ ಜೊತೆನೇ ಬಿಟ್ಟಿದ್ದೆ. ಸೊ ಮದರ್ ಮರಿ ಹಾಕಿರುತ್ತಲ್ಲ, ಸೊ ಅಷ್ಟೊಂದು ಸುಸ್ತಾಗಿರುತ್ತೆ, ಹಾಗಾಗಿ ಗೊತ್ತಾಗಲ್ಲ. ಹೊಟ್ಟೆ ಅಡಿ ಕೆಲವೊಂದ್ಸಲಿ ಮರಿಗಳು ಸೇರಿಕೊಂಡಾಗ ಅದು ಮದರ್ಗೆ ಗೊತ್ತಾಗ್ದಲೆ ಒಂದು ಪಪ್ಪಿ ಡೆತ್ ಆಗಿತ್ತು. ಹಾಗಾಗಿ ಈಗ ಪಪ್ಪಿಗಳಿಗೆ ಮಿಲ್ಕ್ ಕುಡಿಸಿ ಸಪ್ರೇಟಾಗಿ ತೆಗೆದಿರ್ತಾ ಇದ್ದೀನಿ. ಮತ್ತೆ ಪಪ್ಪಿಗಳು ಒಳಗೆ ಸ್ಟಾರ್ಟ್ ಆದಾಗ ಮತ್ತೆ ಹಾಲು ಕುಡಿಯೋದಕ್ಕೆ ಮದರ್ ಹತ್ರ ಬಿಡ್ತಾ ಇದ್ದೀನಿ. ಸೊ ಈಗ ಪಪ್ಪೀಸ್ ಎಲ್ಲ ಹಾಲು ಕುಡಿದಾಗಿದೆ. ನೋಡ್ತಾ ಇರ್ಬೋದು, ಇದು ನಮ್ಮ ಶಿಡ್ಸು ಪಪ್ಪೀಸ್. ಸೊ ಈಗ ಪಪ್ಪೀಸ್ನೆಲ್ಲ ಒಳಗೆ ತೊಗೊಂಡೋಗಿಡೋಣ. ಈ ಪಪ್ಪೀಸ್ಗಳು ಬಂದು ಅವೈಲಬಲ್ ಇದೆ. ಇದರಲ್ಲಿ 3 ಮೇಲ್ ಪಪ್ಪಿ ಹಾಗೆ 1 ಫೀಮೇಲ್ ಪಪ್ಪಿ ಇದೆ. ಓಕೆ ಫ್ರೆಂಡ್ಸ್, ಈಗ ಮನೆ ಒಳಗೆ ತೊಗೊಬಂದಿಟ್ಟಿದ್ದೀನಿ ಪಪ್ಪಿಗಳನ್ನ. ಈ ರೀತಿ ಒಂದು 100 ವೋಲ್ಟ್ ಇರುವಂತಹ ಒಂದು ಬಲ್ಬ್ ಹಾಕಿದ್ದೀನಿ. ಈ ಬಲ್ಬ್ ಹಾಕಿದ್ವಿ ಅಂತ ಹೇಳಿದ್ರೆ ಹೀಟು ಹೊರಗಡೆಗೆ ಬಿಡುಗಡೆ ಆಗುತ್ತೆ. ಇದರಿಂದ ಪಪ್ಪೀಸ್ಗಳು ಬಂದು ಬೆಚ್ಚಗಿರುತ್ತೆ. ಹಾಲೆಲ್ಲ ಕುಡಿದ್ವಲ್ಲ, ಇನ್ನ ಮಲ್ಕೋತವೆ ಪಪ್ಪಿಗಳು, ನೋಡ್ಬೋದು. ರೆಟಿನ್ ಬಾಕ್ಸ್ ಅಲ್ಲಿ ಇಟ್ಟರೆ ಇನ್ನೂ ಬೆಚ್ಚಗಿರುತ್ತೆ. ರೆಟಿನ್ ಬಾಕ್ಸ್ ಸಿಕ್ಕಿಲ್ಲ, ರೆಟಿನ್ ಬಾಕ್ಸ್ ಒಂದು ತಗೊಂಡ್ಬಂದು ಅದರಲ್ಲಿ ಪಪ್ಪಿಗಳನ್ನ ಇಡಬೇಕು. ಈಗ ನೀವು ನೋಡ್ಬೋದು, ಈಗ ನೀಟಾಗಿ ಕಾಣುತ್ತೆ. ಇದು ಫುಲ್ ಚಾಕ್ಲೇಟ್ ಕಲರ್ ಇದೆ. ಇದು ಬಂದು ಸ್ವಲ್ಪ ಡಾರ್ಕ್ ಬರ್ಗಂಡಿ ಕಲರ್ ಅಲ್ಲಿ ಇದೆ. 2 ಪಪ್ಪಿ ಬಂದು ಚಾಕ್ಲೇಟ್ ಟೈಪ್ ಕಲರ್ ಅಲ್ಲಿ ಇದೆ. ಫುಲ್ ಡಾರ್ಕ್ ನೋಡ್ಬೋದು ಈ ಪಪ್ಪಿ. ಮತ್ತೆ ಇದು ಫುಲ್ ಡಾರ್ಕ್ ಕಲರ್ ಅಲ್ಲಿ ಇದೆ ಮಾತ್ರ ಇದು. ಹಾಗೆ ನೀವು ಬೀಗಲ್ ಪಪ್ಪೀಸ್ನ ಕೂಡ ನೋಡಬಹುದು. ಬೀಗಲ್ ಪಪ್ಪೀಸ್ ಎಲ್ಲ ಈಗ ಸ್ವಲ್ಪ ದಪ್ಪ ಆಗಿವೆ. ಸ್ಟಾರ್ಟಿಂಗ್ ಹುಟ್ಟಿದಾಗ ತುಂಬಾ ಸಣ್ಣ ಇದು, ಈಗ ಮಾತ್ರ ತುಂಬಾ ಚೆನ್ನಾಗಿ ಒಳ್ಳೆ ಸೈಜ್ ಬಂದಿವೆ. ನೋಡ್ಬೋದು, ಈ ಪ್ಲೇಸ್ ಎಲ್ಲ ಒಳ್ಳೆ ಸೈಜ್ ಆಗಿದೆ. ಹಾಗೆ ನಮ್ಮ ಡೆವಿಲ್ ಪಪ್ಪಿ, ಇದು ಸ್ಟಡ್ ಪಪ್ಪಿ. ಇದು ಆಕ್ಚುಲಿ ಎಲ್ಲ ಪಪ್ಪೀಸ್ ಸತ್ತೋಯ್ತು ಅಂತ ಹೇಳಿದ್ರೆ ಮಿಲ್ಕ್ ಇನ್ಫೆಕ್ಷನ್ ಏನೋ ಆಗಿತ್ತು ಮದರಲ್ಲಿ. ಹಾಗಾಗಿ ಲಾಸ್ಟಿಗೆ ಒಂದೇ ಒಂದು ಪಪ್ಪಿ ಉಳ್ಕೊಂಡಿತ್ತು. ನಮ್ದು ಬೀಗಲ್ ಲೀಟರ್ ಆಗಿತ್ತಲ್ಲ, ತಗೊಬನ್ನಿ ನಮ್ಮ ಬೀಗಲಲ್ಲೇ ಮಿಲ್ಕ್ ಕುಡಿಸೋಣ ಅಂತ ಹೇಳಿ ಇಸ್ಕೊಬಂದಿದ್ದೀನಿ. ಈಗ ನಮ್ಮ ಝೆನ್ ಮಿಲ್ಕ್ ಕುಡ್ಕೊಂಡು ಚೆನ್ನಾಗಿದೆ ಪಪ್ಪಿ ಒಂದು. ಸೊ ನೋಡ್ತಾ ಇರ್ಬೋದು ಬೀಗಲ್ ಪಪ್ಪೀಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 2 ಪಪ್ಪಿಗಳನ್ನ ಹೊರಗಡೆ ಗ್ರೀನ್ ಮ್ಯಾಟ್ ಇದೆಯಲ್ಲ ಇದ್ರ ಮೇಲೆ ಬಿಟ್ಟು ವಿಡಿಯೋ ಮಾಡ್ತೀನಿ. ಅಲ್ಲಾದ್ರೆ ನಿಮಗೆ ನೀಟಾಗಿ ಕಾಣುತ್ತೆ, ಕಲರ್ ಮಾರ್ಕಿಂಗ್ ಎಲ್ಲ ಕೂಡ ನಿಮಗೆ ಚೆನ್ನಾಗಿ ಕಾಣುತ್ತೆ. ಹಾಗೆ ಒಂದು ಅಪ್ಡೇಟ್ನ ಕೊಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಪಪ್ಪಿಗಳೆಲ್ಲ ತುಂಬ ಚೆನ್ನಾಗಿ ಆಗಿದೆ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪಪ್ಪಿನ ಹೊರಗಡೆ ಬಿಟ್ಟು ವಿಡಿಯೋ ಮಾಡ್ತೀನಿ. ಬೀಗಲ್ ಹಾಗೆ ಶಿಡ್ಸು ಜೊತೆಗೆ ರೆಟ್ರಿವರ್, ನೋಡ್ಬೋದು ರೆಟ್ರಿವರ್ ಪಪ್ಪಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಒಂದು ಅಪ್ಡೇಟ್ ನಮ್ಮ ಪಪ್ಪಿಗಳ ಬಗ್ಗೆ. ಸೊ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕು, ನಿಮಗೆ ಇನ್ಫಾರ್ಮೇಶನ್ ಏನಾದ್ರು ಬೇಕಿದ್ರೆ ಪಪ್ಪಿಗಳ ಕುರಿತಾಗಿ ಕಮೆಂಟ್ ಮಾಡಿ, ನಾನು ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.